ಬ್ಯಾಂಗ್ಳೂರಿಂದ ಅಣ್ಣ. ಹಾ ನಾನು ಮಾತಾಡ್ತಾ ಬ್ಯಾಂಗ್ಳೂರಿಂದ. ಹಾ ಹೇಳಿ ಏನು. ನನ್ನ ಹೆಸರು ಮಂಜುನಾಥ್ ಅಂತ. ಹಾ ಅದು ಬೆಳಿಗ್ಗೆ ನಿಮ್ಗೆ ವಾಟ್ಸಪ್ ಅಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿದ್ದೆ ನಾನು ನಿಮ್ಗೆ. ನಾನು ಏನು ನೀವು ನೋಡಿಲ್ಲ ನೋಡಿರ್ಬೇಕು. ಬ್ರದರ್, ಮಿಸ್ ಕಾಲ್ ಇರೋದಕ್ಕೆ ಎಲ್ಲಾರ್ಗು ಫೋನ್ ಮಾಡ್ತಾ ಇರ್ತೀನಿ. ಓಕೆ. ಏನ್ ಅಣ್ಣ, ಬೆಳಿಗ್ಗೆ ನಾನು ಡ್ಯೂಟಿ ಮಾಡೋಣ ಅಂತ ನಂದು ಕ್ಯಾಬ್ ಡ್ರೈವರ್. ನಾನು ಕ್ಯಾಬ್ ಡ್ರೈವರ್, ಎಲ್ಲೊಬ್ಬ ಹ್ಮ್ ಕ್ಯಾಬ್ ಡ್ರೈವರ್. ಹ್ಮ್ ನಾನು ಎಲ್ಲೊಬ್ಬ ಕ್ಯಾಬ್ ಡ್ರೈವರು. ನಾನು ಬೆಳಿಗ್ಗೆ ಒಂದು ಡ್ಯೂಟಿ ಮೇಲೆಲ್ಲ ಹೊರಗಡೆ ಹೋಗಿದ್ದೆ. ಕಸ್ಟಮರ್ ಗಾಡಿಲಿ ಇದ್ರು. ಒಬ್ಬ ಆಟೋ ಡ್ರೈವರ್ ಬಂದು ಕೈ ತೋರಿಸಿದಕ್ಕೆ ಬಂದು ರಪ್ಪ ಅಂತ ಕಪಾಳಕ್ಕೆ ಹೊಡೆದ. ಹಲೋ, ಹೇಳಿ ಮಾತಾಡಿ, ಕೇಳಿಸ್ಕೊಂತ ಇದೀನಿ. ಅದಕ್ಕೆ ನಾನಂದೆ ఏంటి ಕುಡಿತಾ ಇದೆ ಅಂತ ಕೇಳಿದಕ್ಕೆ, ಎಲ್ಲೊಬ್ಬ ಡ್ರೈವರ್ಗಳಿಗೆಲ್ಲ ನಮ್ಮ ಆಟೋ ಡ್ರೈವರು ನಾವು ಹಂಗೆ ಹೊಡಿಯೋದು, ಅದಕ್ಕೆ ಹಂಗೆ ಅಂದ್ರು. ಅದಕ್ಕೆ ಅಂದ್ರೆ ಅವ್ರಿಗೆ ಇವ್ರಿಗೆಲ್ಲ ನಾನು ಕಂಪ್ಲೇಂಟ್ ಕೊಡೋಣ ಅಂದ್ರೆ ಅವ್ನ ಆಟೋ ನಂಬರ್ ಸಿಗ್ಲಿಲ್ಲ ನನಗೆ. ಅದಕ್ಕೆ ನೀವೇ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಕ್ಕಾಗತ್ತಾ ಪೊಲೀಸರ ಕೈಲಿ ಅಂತ ಕೇಳೋಣ ಅಂತ ಅಣ್ಣ. ನಾನು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಕಂಪ್ಲೇಂಟ್ ತಗೊಳ್ಳಿಲ್ಲ ನಂದು ಪೊಲೀಸರು. ಆಯ್ತಾ, ಇಷ್ಟೇನಾ ಮ್ಯಾಟ್ರು? ನಾನು ಇಷ್ಟೇ ಅಣ್ಣ. ಎಲ್ಲಿ ಘಟನೆ ನಡೆದಿದೆ? ಎಲ್ಲಿ? ಲಾಲ್ಬಾಗ್ ರೋಡ್ ಅಲ್ಲ, ಲಾಲ್ಬಾಗ್ ರೋಡಲ್ಲಿ. ಈಗ ನೀವು ಕಂಪ್ಲೇಂಟ್ ಕೊಡಕ್ ಹೋಗಿದ್ರಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ, ಹೌದಣ್ಣ. ಆ ವ್ಯಕ್ತಿ ಫೋಟೋ ಆದ್ರೂ ಸರಿ, ಇಲ್ಲ ಆ ಗಾಡಿ ಫೋಟೋ ಆದ್ರೂ ಸರಿ, ನಿಮ್ ಹತ್ರ ಏನಾದ್ರು ದಾಖಲೆ ಇತ್ತಾ? ಎಂತದು ಇಲ್ಲ ಅಣ್ಣ. ಅಷ್ಟೇ ಒಂದ್ ಹೇಳ್ತೀನಿ ಕೇಳ್ರಿ. ಹೇಳಿ. ಅವ್ನ್ ಬಂದ, ನೀವೇನೋ ಕೈ ತೋರ್ಸುದ್ರಿ, ಅವನ್ ಆತ ಹೊಡೆದ ಅಂತ ನೀವೇನ್ ಹೇಳ್ತಿದ್ದೀರಲ್ಲ, ಹೌದು. ಅದನ್ನೆಲ್ಲ ನಾನು ಕೇಳ್ತೀನಿ, ಪೊಲೀಸ್ನವರು ಕೂಡ ಕೇಳ್ತಾರೆ. ಓಕೆ. ಆದ್ರೆ ಅವ್ನ್ ಟ್ರೇಸ್ ಔಟ್ ಮಾಡ್ಬೇಕು ಅಂದ್ರು ಕೂಡ ಪೊಲೀಸ್ನವರು ಒಂದ್ ಪ್ರೂಫ್ ಆದ್ರೂ ಕೊಟ್ರೆ ಅಟ್ಲೀಸ್ಟ್ ಅವ್ರನ್ನ ಈಸಿಯಾಗಿ ಟ್ರೇಸ್ ಔಟ್ ಮಾಡೋದಕ್ಕೆ ನಾನು ಕೂಡ ಕಂಪ್ಲೇಂಟ್ ತಗೊಳ್ಳಿ ಅಂತ ಹೇಳೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಇಲ್ಲ ನೀವು ನಾನು ಹೇಳೋ ಫುಲ್ ಕೇಳಿಸ್ಕೊಳ್ಳಿ. ನಿಮ್ಗೆ ಎಲ್ಲಿ ಅವ್ನ್ ಬಂದು ಆ ರೀತಿಲಿ ಹೊಡೆದ್ನಲ್ಲ, ಆ ಸ್ಪಾಟ್ಗೆ ಮತ್ತೆ ಹೋಗಿ ಅಲ್ಲೇನಾದ್ರೂ CCTVಗಳು ಆ ತರದ್ ಏನಾದ್ರು ಕಂಡು ಬಂತು ಅಂದ್ರೆ ಆ CCTV ಫುಟೇಜು ಅಲ್ಲಿ ಯಾರು ಹ್ಯಾಂಡಲ್ ಮಾಡ್ತಿರ್ತಾರ ಅವ್ರನ್ನ ಹೋಗಿ ನೋಡಿ. ಸರ್, ಈ ಟೈಮಿಂಗ್ಸ್ ಅಲ್ಲಿ ಘಟನೆ ನಡೆದಿದೆ, ಅಲ್ಲೇನಾದ್ರೂ ಗಾಡಿ ಫೋಟೋ ಮತ್ತೆ ಆ ವ್ಯಕ್ತಿ ಫೋಟೋ ಏನಾದ್ರು ಕಾಣುತ್ತಾ ಅಂತ ನೋಡ್ರಿ. ಆ ರೀತಿಲಿ ಏನಾದ್ರು ಎವಿಡೆನ್ಸ್ ಸಿಕ್ತು ಅಂದ್ರೆ ಅದನ್ನ ತಿಳ್ಕೊಂಡು ನನಗೆ ಫೋನ್ ಮಾಡಿ. ಅದ್ ಯಾಕೆ ಕಂಪ್ಲೇಂಟ್ ತಗೊಳಲ್ಲ ಅನ್ನೋದನ್ನ ನಾನು ಆಮೇಲೆ ಅವ್ರ ಹತ್ರ, ಪೊಲೀಸರ ಹತ್ರ ಮಾತಾಡ್ತೀನಿ. ಯಾಕೆಂದ್ರೆ ಪೊಲೀಸ್ನವ್ರಿಗೆ ಏನ್ ಗೊತ್ತಾ, ಅವ್ರಿಗೂ ವರ್ಕ್ ಲೋಡ್ ಇರ್ತವೆ, ಇಲ್ಲ ಅಂತ ಹೇಳಲ್ಲ. ಅವರು ಜನಗಳು ಬಂದಲ್ಲಿ ಕಂಪ್ಲೇಂಟ್ ಕೊಟ್ರು ಅವ್ರಿಗೆ ಸ್ಯಾಲ್ರಿ ಬರ್ತದೆ. ಜನ ಯಾರು ಹೋಗಿ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೂ ಅವ್ರಿಗೆ ಏನ್ ಸ್ಯಾಲ್ರಿ ಬರ್ಬೇಕೋ ಬರ್ತದೆ. ಅವ್ರಿಗೆ ನಮ್ಮಂತ 108 ಸಮಸ್ಯೆ ತಗೊಂಡ್ ಯಾರು ಅವ್ರ ಹತ್ರ ಹೋಗ್ತಾರಲ್ಲ, ಅವ್ರೆಲ್ಲ ಹೆಂಗೆ ಅಂದ್ರೆ ದಿನ ಸಾಯೋರ್ಗೆ ಅಳವ್ರು ಯಾರು ಅಂತ. ಅವ್ರು ಸೀರಿಯಸ್ ಆಗಿ ಯಾವ್ದ್ರ ಮೇಲೆ ಅಲ್ಲ, ಈ ಆಟೋ ಡ್ರೈವರ್ಗಳಿಗೆ ಯಾಕಣ ಇಷ್ಟೊಂದು ಕೊಬ್ಬು ಬಂದ್ಬಿಡಿದೆ? ಬತ್ತ ಆಟೋ ಡ್ರೈವರ್ಗಳಿಗೆ ಯಾಕಣ ಇಷ್ಟೊಂದು ಕೊಬ್ಬು ಬಂದ್ಬಿಡಿದೆ? ಮಾತು ಮುಂಚೆ ಕೈ ಎತ್ತೋದು, ಕಾಲು ಎತ್ತೋದು, ಹೊಡಿಯೋದು, ಏನ್ ಏನಾಗಿದೆ ನಮ್ಮ ಮಕ್ಳು ಆಟೋ ಡ್ರೈವರ್ಗಳಿಗೆ? ಹೇಳ್ತೀನಿ ಕೇಳು, ಒಂದ್ ಸತ್ಯ ಹೇಳ್ತೀನಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಹೇಳಿ ಅಣ್ಣ. ಈಗ ಒಬ್ಬ ಮನುಷ್ಯ ನನ್ನ ಮನಸ್ಥಿತಿ ಇರೋ ರೀತಿಯಲ್ಲಿ ಇನ್ನೊಬ್ಬನ ಮನಸ್ಥಿತಿ ಇರಲ್ಲ. ನಿಮ್ ಮನಸ್ಥಿತಿ ಇರೋ ಅಂತ ರೀತಿಲಿ ಇನ್ನೊಬ್ರು ಮನಸ್ಥಿತಿ ಇರಲ್ಲ. ಅವರು ಬೆಳೆಯೋ ವಾತಾವರಣ, ಅವ್ರ ಜೀವನದಲ್ಲಿ ನಡೆಯುವಂತ ಘಟನೆಗಳು, ಅವ್ರು ಕಲ್ತಿರುವಂತಹ ಬುದ್ಧಿ, ಇದೆಲ್ಲ ಒಬ್ಬ ಮನುಷ್ಯನ ಒಂದ್ ಒಳ್ಳೆ ರೀತಿಲೂ ಕೂಡ ಮಾತಾಡ್ಸುತ್ತೆ, ಒಂದ್ ಕೆಟ್ಟ ರೀತಿಯಲ್ಲೂ ಕೂಡ ಮಾತಾಡ್ಸುತ್ತೆ. ಇವತ್ ಮಾಡಿರೋ ಇನ್ಸಿಡೆಂಟ್ಗೆ ಸತ್ತು ಹೇಳ್ತೀನಿ. ಮೊದಲೆಲ್ಲ ಆಟೋ ಡ್ರೈವರ್ಗಳ ರೋಡಲ್ಲಿ ನಿಂತೇನೋ ಪ್ರಾಬ್ಲಮ್ ಅದ ನಿಲ್ಸಿ ಮಾತಾಡ್ತದೆ. ಇವತ್ ಮನ್ಸಲ್ಲಿ ಅಂದ್ಕೊಂಡಿದೀನಿ, ರೋಡಲ್ಲಿ ನನ್ ಮಗಂದ್ ಆಟೋ ಡ್ರೈವರ್ ಹೆಣ ಬಿದ್ದು ಹೋಗಲ್ಲ. ಕೇಳಿಸ್ಕೊಳ್ಳಿ ಬ್ರದರ್, ನಮ್ಮ ಕೈಯಲ್ಲಿರುವಂತ 5 ಬೆರಳು ಒಂದೇ ಸಮ ಇರಲ್ಲ. ಯಾರೋ ಒಬ್ಬ ವ್ಯಕ್ತಿ, ಹೇಳ್ತೀನಿ ಕೇಳ್ರಿ, ಯಾರೋ ಒಬ್ಬ ವ್ಯಕ್ತಿ ಮನುಷ್ಯತ್ವ ಇಲ್ದೇನೆ ನಡ್ಕೊಂತಾನೆ ಅಂದ್ರೆ ಎಲ್ರು ಮನುಷ್ಯತ್ವ ಇಲ್ದೇ ಇರೋ ಅಂತ ರೀತಿಲಿ ಇರಲ್ಲ. ನನ್ಗ್ಯಾಕೋ ಇಲ್ಲ ಅಣ್ಣ, ನಮ್ಗೆ 2-3 ಜನ ಆಟೋ ಡ್ರೈವರ್ ಸಿಗ್ದವ್ರಿಗೆ ಬರೀ ಇದೆ ಅಣ್ಣ. 2 ಸತಿ ಸೆಟ್ಟು ರಿಕವರಿ ಮಾಡಿದೆ. ಒಂದ್ ಹೇಳ್ತೀನಿ ಕೇಳಪ್ಪಿ, ನೀನು ತಪ್ಪು ಮಾಡಿ ನಿನ್ ಎದುರಾಳಿ ನಿನ್ನ ಕೆಟ್ಟದಾಗ ಬೈದು ನಿನ್ನ ಹೊಡೆದ್ರೆ ಖಂಡಿತ ಅದು ತಪ್ಪಲ್ಲ. ನೀನ್ ಯಾವ್ದೇ ರೀತಿಯ ದುರ್ವರ್ತನೆ ಮಾಡದೇನೆ ನೀನ್ ಇನ್ನೋಸೆಂಟ್ ಆಗಿತ್ತು, ನಿನ್ ಮೇಲೆ ಕೆಟ್ಟ ಭಾಷೆ ಮಾತಾಡಿ ನಿನ್ ಮೇಲೆ ಏನಾದ್ರು ಹಲ್ಲೆ ಮಾಡಿದ್ರೆ ಬ್ರದರ್, ಇದು ಕರ್ಮ, ಇದು ಕಲಿಯುಗ, ಅವ್ನು ಅನುಭವಿಸ್ಲೇಬೇಕದು. ನೀನಿಲ್ಲ ಅಂದ್ರೆ ಇನ್ನೊಂದ್ ರೀತಿ ಇಲ್ಲಾದ್ರೂ ಅವ್ನಾದ್ರು ಹೊಡ್ತಾ 2ರಷ್ಟು ತಿಂತಾನೆ. ಅದಂತೂ ನಿಜ ಅಣ್ಣ. ಅದಕ್ಕೇನ್ ಮಾಡ್ಬೇಕು, ಅವ್ನ್ ನಮ್ ಮೇಲೆ ನಾವ್ ತಪ್ಪು ಮಾಡ್ದೇನೆ ಅವ್ನ ನಮ್ಮ ಮೇಲೆ ಕೈ ಮಾಡಿದಾನೆ ಅಂದ್ರೆ ಏನಿಲ್ಲ, ಹೇಳ್ತೀನಿ ಕೇಳಿ, ನಿಮ್ ಮನೆ ದೇವ್ರಿಗೆ ನನ್ ಮೇಲೆ ಕೈ ಮಾಡಿದ್ರೆ ನನಗೆ ಬೇಜಾರಿಲ್ಲ ಅಣ್ಣ. ಇನ್ನೊಬ್ಬ ಲಾಟ್ರಿ ಡ್ರೈವರ್ ಕೇಳಿದ್ಕೆ ಏನಂತ ಗೊತ್ತಾ ಅಣ್ಣ, ಕೇಳಿಸಿ ನನಗೆ ಬೇಜಾರಾಗುತ್ತೆ. ನನ್ ಕಾರ್ಕಿನ ಬಿಸಾಕೊಡ, ಕಾರ್ಕೆ ಜಂಜಾಟದಲ್ಲಿ ನಾನೊಂದ್ ಹೇಳ್ತೀನಿ ಬ್ರದರ್, ನೀವು ದಯವಿಟ್ಟು ಮನುಷ್ಯನ್ ಜೀವನದ ಸತ್ಯ ಅರ್ಥ ಮಾಡ್ಕೊಳ್ಳಿ.
ನೋಡ್ರಿ, ಎಷ್ಟೇ ದುರಾಂಕಾರ ದೌಲತಿಂದ ಎಷ್ಟೇ ಮನುಷ್ಯ ಮೆರಿಬಹುದು, ಆದ್ರೆ ಆ ಮೆರೆಯೋ ಅಂತ ಸಂದರ್ಭದಲ್ಲಿ ಅವ್ನ್ ಏನೇನೆಲ್ಲ ತಪ್ಪುಗಳು ಮಾಡ್ಕೊಂಡ್ ಬಂದಿರ್ತಾನೆ ಅದೆಲ್ಲ ಪಾಪ ಕೂಡ್ತಾನೆ ಇರ್ತದೆ. ಒಂದು ಸರಿ ಚಡಿ ಏಟ್ ಹೊಡಿತಾನ ಭಗವಂತ ಅವನ್ಗೆ. ಅವನು ಒಳ್ಳೆ ದಾನ ಧರ್ಮ ಮಾಡಿ ಪುಣ್ಯ ಮಾಡಿದ್ರೆ ಬದುಕಂತಾನೆ, ಇಲ್ಲ ಅಂದ್ರೆ ನಿರ್ಣಾಮ ಆಗ್ಬಿಡ್ತಾನೆ ಅಷ್ಟೇ. ಇದೇ ಸತ್ಯ, ಇನ್ಯಾವುದೂ ಅಲ್ಲ. ಪೊಲೀಸ್ ಅವ್ರು ಶಿಕ್ಷೆ ಕೊಡ್ತಾರೆ ಅನ್ನೋದು ಸತ್ಯ ಅಲ್ಲ, ಕೋರ್ಟ್ ಅವನ್ಗೆ ಶಿಕ್ಷೆ ಕೊಡುತ್ತೆ ಅನ್ನೋದು ಸತ್ಯ ಅಲ್ಲ. ಮನುಷ್ಯನ್ನ ಅಣುವಾಗಿ ಸಾಯಿಸದೆ ಅವನ್ ಕರ್ಮ, ಆದ್ರೆ ಏಟ್ ಕೊಡೋದೆ ಭಗವಂತ ಅಷ್ಟೇ. ಇದೊಂದೇ ಸತ್ಯ. ಸರಿ ಅಣ್ಣಾಜಿ, ಪ್ರೂಫ್ ತಗೊಂಡ ಎವಿಡೆನ್ಸ್ ನಿಮ್ ಹತ್ರ ಇದ್ರೆ ಮತ್ತೆ ಫೋನ್ ಮಾಡಿ ಸೋಮಣ್ಣವ್ರ ಹಿಂಗ್ ಸಿಕ್ಕಿದೆ ಎವಿಡೆನ್ಸ್ ನೋಡಿ ಹಿಂಗಿದೆ ಅಂತ ಹೇಳಿ, ಆಮೇಲೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಯಾರ್ ಕಂಪ್ಲೇಂಟ್ ತಗೊಳಲ್ಲ ಅಂತಾರ ಆ ವ್ಯಕ್ತಿ ಹೆಸರು ಏನು ಅಂತ ಫಸ್ಟ್ ತಿಳ್ಕೊಳ್ಳಿ, ಆಮೇಲೆ ನನಗೆ ಫೋನ್ ಮಾಡ್ಕೊಡಿ. ನಾನ್ ಮಾತಾಡ್ತೀನಿ, ನನ್ನ ರೀತಿಲಿ ಏನ್ ಮಾತಾಡ್ಬೇಕು ಮಾತಾಡ್ತೀನಿ. ಅವ್ರು ಕೇರ್ಲೆಸ್ ಮಾಡಿದ್ರು ಅಂದ್ರೆ ನಾನ್ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ, ಆ ಕೆಲಸ ಮಾಡಿ ಅವಾಗ ಅವರೇ ನಿಮ್ಮನ್ನ ಕರೆಸ್ಬಿಟ್ಟು ಬನ್ನಿ ಸರ್ ಕಂಪ್ಲೇಂಟ್ ಬರ್ಕೊಡಿ ಸರ್ ಅಂತ ಬರ್ಕೊಟ್ಟು ಆಮೇಲೆ ಅದೇನ್ ಕೆಲಸ ಮಾಡ್ಬೇಕು ಮಾಡಿಸ್ತೀನಿ. ಸರಿ ಅಣ್ಣ, ಓಕೆ ಅಣ್ಣ. ನೀವು ಸಂಘಟನೆಯಲ್ಲಿ ಇದೀರಾ? ಇದೀನಣ್ಣ. ಇವಾಗ ಇನ್ನೂ ನಿಮ್ದು ಇವತ್ತು ನಾನು ಇವತ್ತು ಬೆಳಿಗ್ಗೆ ನಿಮ್ಮನ್ನ ನೋಡಿದ್ದು. ಎಲ್ಲಿ? ಮೊನ್ನೆ ನಿಮ್ಮಲ್ಲೇ ನಿಮ್ಮ ಲಾಲ್ಬಾಗ್ ಹತ್ರ ಲೈವ್ ಆಗಿ ನೋಡಿದೆ ಮೊನ್ನೆ. ನಾನು ನಿನ್ನೆಲ್ಲ ಮೊನ್ನೆ ಲೈವ್ ಆಗಿ ನೋಡ್ದೆ ನಾನು ನಿಮ್ಮನ್ನ. ಅವತ್ತೇ ಮಾತಾಡ್ಸೋಣ ಅಂತ ಇದ್ದೆ, ನೀವ್ ಕೈ ಸಿಗ್ಲಿ, ನೀವು ಗಾಡಿಲಿ ಹೊಟ್ಟೋದ್ರಿ ಬೇಗ ಸ್ಪೀಡ್ ಆಗಿ. ಅದಕ್ಕೆ ಇವತ್ತಿಲ್ಲ, ಅದಕ್ಕೆ ಸಂಘಟನೆಗಳಲ್ಲಿ ಇರ್ಬೇಕು ಬ್ರದರ್. ಏನಾದ್ರು ಪ್ರಾಬ್ಲಮ್ ಆದಾಗ ಅಟ್ಲೀಸ್ಟ್ ಒಂದು ಈಗ ಮನುಷ್ಯನ್ಗೆ ಸಮಸ್ಯೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕಣ್ಣ ಅಟ್ಯಾಚ್ ಕೇಳೋಣ. ಏನ್ ಬೇಕಾಗ್ತದ್ರಿ? ಈಗ ನೀವ್ ಒಬ್ರು ಡ್ರೈವರ್ ಅಲ್ವೇನ್ರಿ? ಹೌದಣ್ಣ, ಡ್ರೈವರ್ ಅನ್ನೋದನ್ನ ಗುರುತಿಸೋದಕ್ಕೆ ಏನಿರ್ತದೆ? ನಂದು ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ ಅಷ್ಟೇ. ಆಮೇಲೆ ನೀವು ಕರ್ನಾಟಕದ ಪ್ರಜೆ ಅನ್ನೋದಕ್ಕೆ ಏನ್ ಪ್ರೂಫ್ ಇರ್ತದೆ? ಆಧಾರ್, ಅದೊಂದ್ ಜೆರಾಕ್ಸ್ ಅಷ್ಟೇ. ಇವೆರಡೇ ಬೇಕಾಗಿರೋದು. 2 ಫೋಟೋ ಬೇಕು ಐಡಿ ಕಾರ್ಡ್ ಮಾಡ್ಕೊಡೋದಕ್ಕೆ. ಸರಿನಾ, ವಾಟ್ಸಪ್ ಕಳಿಸಿ. ವಾಟ್ಸಪ್ ಅಲ್ಲ, ಟೆಲಿಗ್ರಾಮ್. ನಾವು ವಾಟ್ಸಪ್ ಕಳ್ಸಲ್ಲ, ಟೆಲಿಗ್ರಾಮ್ ಅಲ್ಲಿ ಕಳಿಸಿ. ನಾನು ರಿಪ್ಲೈ ಕೊಡ್ತೀನಿ ನಿಮ್ಗೆ. ಆ ಕಡೆ ಆಫೀಸ್ ಕಡೆ ಬಂದಾಗ ಅಷ್ಟು ಡಾಕ್ಯುಮೆಂಟ್ ತಂದ್ಕೊಡಿ. ಅದಕ್ಕೆ ಅಂತಾನೆ ದಯವಿಟ್ಟು ರಾಜ್ಕುಮಾರ್ ರೋಡ್ ಅಲ್ಲಿ ತಾನೇ ಹೇಳ್ತೀನಿ ಕೇಳಿ, ಅದಕ್ಕೆ ಅಂತಾನೆ ದಯವಿಟ್ಟು ಕೆಲಸ ಕಾರ್ಯ ಬಿಟ್ಟು ಬರ್ಬೇಡಿ. ನೀವು ಆಫೀಸ್ ಹತ್ರ ಬರ್ಬೇಕು ಅಂದ್ರೆ ಈಸಿ, ಮ್ಯಾಪ್ ಅಲ್ಲಿ ಹೋಗಿ ಸಂಘಟನೆ ಹೆಸರು ಹಾಕಿದ್ರೆ ಲೊಕೇಶನ್ ಬರ್ತದೆ. ಓಕೆ ಅಣ್ಣ, ಆಯ್ತು ಬರ್ತೀನಿ. ಓಕೆ. ಥ್ಯಾಂಕ್ಸ್.